ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಸ್ಮೈಲಿ ಫಾರ್ಮ್ ಟು ಫೋರ್. ಎಲ್ಲರಿಗೂ ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಸೊ ಇವತ್ತಿನ ಟಾಪಿಕ್ ವಿಷಯ ಬಂದು ಆಗಲೇ ನೀವು ತಮ್ಮನೇ ನೋಡ್ದಂಗೆ, ಆಗಲೇ ಇಂಟ್ರೊಡ್ಯೂಸ್ ವಿಡಿಯೋ ನೋಡ್ದಂಗೆ, ಸೊ ಕಡಿಮೆ ಬಂಡವಾಳದಲ್ಲಿ ನಾಟಿ ಕೋಳಿ ಸಾಗಾಣಿಕೆ ಮಾಡೋದು ಯಾವ್ದು ಹೆಂಗಪ್ಪ ಅಂತ ನಂಗೆ ತುಂಬ ಜನ ಕೇಳಿರೋದು ಅದೇ ವಿಷಯ. ಕಾಮೆಂಟಲ್ಲಿ ಸರ್ ನಾವು ನಾಟಿ ಕೋಳಿ ಸಾಕಬೇಕು ಸರ್, ಎಷ್ಟು ಎಕರೆ ಸಾಕಿದ್ದೀರಾ ಸರ್, ಯಾವ ರೀತಿ ಸಾಕಿದ್ದೀರಾ ತುಂಬ ಜನ ಕೇಳಿದ. ಸೊ ನನ್ನ ಅನುಭವ ನಾನು ಸಾಕಿರೋ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನಾನು ಹೇಳಿದಷ್ಟೇ, ಯಾರಾದರೂ ಕೂಡ ಹೊಸಬ್ರು ನಾಟಿಗಳು ಇತ್ತು ಅಂದರೆ ಕಡಿಮೆ ಬಂಡವಾಳ ಸಾಕಬೇಕಂತಂದರೆ ನಿಮ್ಮ ಹತ್ರ ಇನ್ವೆಸ್ಟ್ ಅಮೌಂಟ್ ಜಾಸ್ತಿ ಇತ್ತು ಅಂದರೆ ನೀವು ಚೆನ್ನಾಗಿ ಮಾಡ್ಬೋದು. ಸೊ ಇಲ್ಲ ನಾವು 0% ಕಡಿಮೆ ಬಂಡವಾಳ ಸಾಕ್ತೀನಿ, 0% ಯಾವುದೇ ಕಾರಣಕ್ಕಾಗಲ್ಲ, ಇನ್ವೆಸ್ಟ್ ಮಾಡಲೇಬೇಕು ಪ್ರತಿಯೊಂದಕ್ಕೂ ಕೂಡ. 0% ಆಗೋದೇ ಇಲ್ಲ. ತುಂಬ ಜನ ಹೇಳ್ತಾರೆ 0% ಅಷ್ಟು ಬಂದು ಅಂತ ಆಗಲ್ಲ. ಏನಕ್ಕೆ ಅಂದರೆ ನಾವು ನೋಡಿ, ಇವಾಗ ಒಂದು ಕೋಳಿ ತಗೋತಿದ್ರು ಕೂಡ ಅದಕ್ಕೆ ₹500 ಇನ್ವೆಸ್ಟ್ ಮಾಡಬೇಕಾ? ಸೊ ಇನ್ವೆಸ್ಟ್ ಮಾಡ್ದಂಗೆ ಆಯ್ತು ಅಮೌಂಟ, ಅದು 0% ಬರಲ್ಲ. ಸೊ ನಮ್ಮ 0% ಯಾವಾಗ ಬರೋದು ಅಂದರೆ, ನಾವು ಕೋಳಿ ತಗೊಂಡಾಗ ನಮ್ಮ ಹತ್ರ ಮರಿ ಮಾಡುತ್ತಲ್ಲ, ಸೊ ಅದು 0% ಆಗುತ್ತೆ. ಅಲ್ಲಿಂದ ನಮ್ಮ ಸಾಗಾಣಿಕೆ ಸೊ 0 ಆಗುತ್ತೆ. ಏನಕ್ಕೆ ನಾವು ನೆಕ್ಸ್ಟ್ ಮರಿ ತರಲ್ಲ, ಸೊ ನಮ್ಮ ಹತ್ರನೇ ಮರಿ ಆಗುತ್ತವೆ. ಸೊ ಅಲ್ಲಿ 0% ಅರ್ಥ ಮಾಡ್ಕೊಳ್ಳಿ. ಓಕೆ, ಇನ್ವೆಸ್ಟ್ ಮಾಡಬೇಕು. ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡಬೇಕಾದ್ರೆ ಮೇಯ್ನ್ ಆಗಿರಬೇಕಾಗಿರೋದು ನಿಮ್ಮ ಹತ್ರ ಜಾಗ. ನಿಮ್ಮ ಹತ್ರ ಎಷ್ಟು ಜಾಗ ಇದೆ, ಈ ಜಾಗದಲ್ಲಿ ಎಷ್ಟು ನಾಟಿ ಕೋಳಿ ಸಾಕ್ಬೋದು. ನೋಡಿ, 1 ಕುಂಟೆ ಇದೆಯಾ, 2 ಕುಂಟೆ ಇದೆಯಾ, ಸೊ ಅದರಲ್ಲೂ ಕೂಡ ಮಿನಿಮಮ್ 50 ಕೋಳಿ ಸಾಕ್ಬೋದು ನಮ್ಮ ಬೌಂಡ್ರಿ ಹಾಕ್ಕೊಂಡು. ಓಕೆನಾ? ನಿಮ್ಮ ಹತ್ರ ಅರ್ಧ ಎಕರೆ ಇದೆಯಾ, 1 ಎಕರೆ ಇದೆಯಾ, 500 ಕೋಳಿ ಗಂಟೆ ಸಾಕ್ಬೋದು. ಓಕೆನಾ? ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಕೆಪಾಸಿಟಿ ಮೇಲೆ ಅದು. ಹಾಗೆಯೇ ಮೇಯ್ನ್ಲಿ ಆಗಬೇಕಿರೋದು, ನಾವು ನೋಡಿ ಬೆಳಗ್ಗೆ ಹೊತ್ತೇನೆ ಬಿಟ್ಬಿಡ್ತೀವಿ, ತೋಟದಲ್ಲ ಮೇಯ್ಕೊಂಬರ್ತವೆ, ನಮ್ಮ ಜಾಗ ಇತ್ತು ಬಿಟ್ಬಿಡ್ತೀವಿ. ಸೊ ನೈಟ್ ಹೊತ್ತು ಏನು ಮಾಡ್ತಾರೆ ಕೋಳಿಗಳು? ಸೊ ಅದಕ್ಕೋಸ್ಕರ ನಾವು ಏನು ಮಾಡಬೇಕು, ಒಂದು ಚಿಕ್ಕದಾಗಿರೋ ಒಂದು ಶೆಡ್ಡು, ಅದು 10 ಅಡಿಯಲ್ಲಿ ಹಾಕತ್ತೀರಾ, 20 ಅಡಿ ಹಾಕತ್ತೀರಾ, ಅದು ನಿಮ್ಗೆ ಬಿಟ್ಟಿಲ್ಲ. ದೊಡ್ಡದಾಗೆ ಚೆನ್ನಾಗಿ ಕಟ್ಕೊತೀರಾ, ಅದು ಗೊತ್ತಿಲ್ಲ, ಅದು ನಿಮ್ಗೆ ಬಿಟ್ಟಿದೆ. ಸೊ ನಾನು ಹೇಳಿದ ನಾಟಿ ಕೋಳಿ ಶೆಡ್ಡು ಅಂತಂದಾಗ ಅದಕ್ಕೆ ನೈಟ್ ಹೊತ್ತು ಸೇಫ್ ಆಗಿರೋದಕ್ಕೆ ಒಂದು ಚಿಕ್ಕದಾಗಿರೋ ಶೆಡ್ ಬೇಕು. ನೀವು ಸಿಮೆಂಟ್ ಇಟ್ಗಳು ಕಟ್ಬೋದು, ತಪ್ಪರೆ ತಗಡೋದು ಕೂಡ ಕಟ್ಬೋದು, ಯಾವುದ್ರೆಲ್ಲ ಕಟ್ಬೋದು. ಒಂದು ಚಿಕ್ಕದಾಗಿರೋ ಶೆಡ್ ಮಾಡ್ಕೊಳ್ಳಿ ಮೇಯ್ನು. ಆ ಶೆಡ್ಡಲ್ಲಿ ಇನ್ನೊಂದೇನಪ್ಪ, ನೀವು ಮರಿ ಸಾಗಾಣಿಕೆ ಮಾಡಬೇಕಂದ್ರೆ, ಮರಿ ಇರಬೇಕಂತಂದರೆ ಕರೆಂಟು ಮತ್ತು ವಾಟ್ರು ಇವೆರಡು ಮೇನ್ ಆಗಿರಬೇಕು. ಸೊ ಇವಾಗ ಇನ್ನೇನಪ್ಪ ಅಂದರೆ, ಇಷ್ಟು ಶೆಡ್ ಐತೆ, ಜಾಗ ಐತೆ, ನಾಟಿ ಕೋಳಿ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೊಳ್ಳೋದು, ನಾಟಿ ಕೋಳಿ ಯಾವ ರೀತಿ ನಾವು ಸಾಗಾಣಿಕೆ ಮಾಡಬೇಕು ಅನ್ನೋದಿತ್ತು ಅಂದರೆ 0% ಅದರಲ್ಲಿ ಕಡಿಮೆ ಬಂಡವಾಳದಿಂದ ಸಾಕಬೇಕಂತಿದ್ರೆ ನೋಡಿ, ನೀವು ಪ್ಯೂರ್ ನಾಟಿಗಳು ಹುಡ್ತಿದ್ರೆ ಕೆಲವು ಫಾರ್ಮ್ ಹೌಸ್ಗಳು ಇರ್ತಾರೆ, ತೋಟದಲ್ಲೆಲ್ಲ ಬಿಟ್ಟು ಮೇಯಿಸ್ತಾ ಇರ್ತಾರೆ. ಸೊ ಹತ್ರ ಹೋಗಿ ಅವ್ರದ್ದಿರುವಂಥ ಅನುಭವನ ಕೇಳ್ಕೊಳ್ಳಿ, ಅವ್ರಿಗೆ ಸಾಕ್ಬೇಕು, ಅವರೇ ಐಡಿಯಾ ಕೊಡ್ತಾರೆ. ಅದಿಲ್ಲ ನಿಮ್ಗೆ ಐಡಿಯಾ ಬೇಕು ಅಂತ ಇದ್ದರೆ ನೋಡಿ, ಈ ಥರ ಕೋಳಿ ಇರುತ್ತೆ ಅಂದ್ಕೊಳ್ಳಿ. ನೀವು ಕನ್ಗೋಳಿ ತಗೋತು ಅಂದರೆ ನೋಡಿ, ಕನ್ಗೋಳಿ ತಗೋತು ಅಂದರೆ ಅವಕ್ಕೊಂದು 5 ತಿಂಗಳಾಗಿರುತ್ತೆ. ಸೊ ದಪ್ಪ ಇರ್ತೈತೆ, ನೋಡೋಕ್ಕೆ. ನಿಮ್ಮ ಹತ್ರ ಮೊಟ್ಟೆ ಸ್ಟಾರ್ಟ್ ಆಗೋದು 2 ತಿಂಗಳಾಗುತ್ತೆ. ಬಂದಾಗ 2 ತಿಂಗಳು ಮೊಟ್ಟೆ ಸ್ಟಾರ್ಟ್ ಆಗುತ್ತೆ. 2 ತಿಂಗಳು ಆದಮೇಲೆ ಕಂಟಿನ್ಯೂ ಒಂದು 15 ದಿನ ಮೊಟ್ಟೆ ಇಡ್ತಾರೆ. ಅದಾದಮೇಲೆ ಒಂದು 2 ದಿನ ಆದ್ಮೇಲೆ ಕಾವು ಬರುತ್ತೆ. ಸೊ 2 ತಿಂಗಳು ವೆಯ್ಟ್ ಮಾಡಬೇಕು, ನೆಕ್ಸ್ಟ್ ನೀವು ಮರಿ ತೆಗಿಯೋಕ್ಕೆ ಆ ಮರಿ ನೋಡ್ಕೊಳ್ಳಿ. ಸೊ ಅದ್ರ ನಾನೇನು ಮಾಡ್ತೀನಿ, ನಾನು ಹೇಳೋದಿಷ್ಟೇ, ಮೊಟ್ಟೆ ಕೋಳಿ ತೊಗೊಳ್ಳಿ. ಮೊಟ್ಟೆ ಇಡ್ತಾ ಇರ್ತೇವಲ್ಲ, ಈ ಪ್ಯೂರ್ ನಾಟಿ ಕೋಳಿಲೆ ಮೊಟ್ಟೆ ಇಡ್ತಾ ಇರ್ತೇವೆ ಅಂದ್ಕೊಳ್ಳಿ. ಸೊ ಅವ್ರ ಹತ್ರ ಒಂದು 2-3 ಮೊಟ್ಟೆ ಆಲ್ರೆಡಿ ಇಟ್ಟಿರ್ತವೆ. ಅಂತೆ ಕೋಳಿಗಳು ಮೊಟ್ಟೆ ಕೋಳಿ ತಗೋ, ನಿಮ್ಮ ಹತ್ರ ಶೆಡ್ಗೆ ಬಂದಾಗ ಮೊಟ್ಟೆ ಇಡಬೇಕು. ಕಾವು ನೀವು ಒಂದು 15 ಕಾವು ಬರಬೇಕು ಕೋಳಿಗಳು. ಕಾವು 15 ಅಥವಾ ಒಂದು ತಿಂಗಳ ಒಳಗಡೆ ಕಾವು ಬರಬೇಕು ಕೋಳಿ. ಸೊ ಕಾವು ಬಂದಾಗ ಅದೇ ಶೆಡ್ಡಲ್ಲಿ ಯಾರು ನಾಟಿಗಳು ಪ್ಯೂರ್ ನಾಟಿಗಳು ಇರ್ತಾರಲ್ಲ, ಮೊಟ್ಟೆಗಳು ಸಿಗ್ತವೆ. ಸೊ ಮೊಟ್ಟೆಗಳು ತೊಗೊಂಡಾಗ ಒಂದೊಂದು ಕೋಳಿಗೆ 13-15 ಮೊಟ್ಟೆ ಕೊಡಿಸಿದ್ರು ಕೂಡ ಮಿನಿಮಮ್ ಅಂದ್ರೆ 10 ಮರಿ ಆಗಿರುತ್ತೆ. ನೀವು ಒಂದು ಸ್ಟಾರ್ಟಿಂಗ್ ಒಂದು 20 ಕೋಳಿ ತಗೋತಂದರೆ 20-15 ತಗೋತಾರೆ. ಒಂದು 10 ಕೋಳಿ ಕವೆ ಬರ್ತವ್ರೆ, 10-15 ಮೊಟ್ಟೆ 105 ಮೊಟ್ಟೆ ಆಗುತ್ತೆ. ಅದರಲ್ಲಿ 100 ಮರಿ ಮಾಡ್ದವನು ಕೂಡ ನಿಮಗೆ ಅಲ್ಲಿಗೆ 100 ಮರಿ ಸೇವಿಂಗು. ಸೊ ಅದ್ರ ಮೇಲೆ ಡಿಪೆಂಡ್, ನೀವು ಮರಿನ ಯಾವ ರೀತಿ ನೋಡ್ಕೊತೀರಾ, ಯಾವ ರೀತಿ ಸಾಗಾಣಿಕೆ ಮಾಡ್ತೀರಾ ಮರಿನ ಅನ್ನೋದ್ರ ಮೇಲೆ, ನೀವು ಉಳಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೆಕ್ಸ್ಟ್ ನೀವು ಮುಂದೆ ಬಿಸ್ನೆಸ್ ಸ್ಟಾರ್ಟ್ ಮಾಡೋಕ್ಕೆ. ಸೊ ಇದೊಂದು ಐಡಿಯಾ. ಓಕೆ, ನೆಕ್ಸ್ಟ್ ಇನ್ನೊಂದು ಐಡಿಯಾ ಏನಪ್ಪ, ಇವತ್ತಿನ ದಿನ ತುಂಬ ಜನ ಪಿಳ್ಳೆಗಳು ಕೊಡ್ತಿದ್ದಾರೆ, ಮರಿ ಮಾಡಿಸ್ಬಿಟ್ಟು ಕೋಳಿ ಮರಿ ಮಾಡಿಸ್ಬಿಟ್ಟು ಮರಿಗಳು ಕೊಡ್ತಿದ್ದಾರೆ. ಸೊ ಆ ಮರಿಗಳನ್ನ ನೋಡಿ, ಒಂದಿನ ಮರಿನೂ ಕೊಡ್ತಾರೆ, 15 ದಿನ ಮರಿ ಕೊಡ್ತಾರೆ, ತಿಂಗಳು ಮರಿನೂ ಕೂಡ ಕೊಡ್ತಾರೆ. ಸೊ ನಾನು ಹೇಳಿದಿಷ್ಟೇ, ನಿಮಗೆ ಸಾಕೋದಕ್ಕೆ ಅನುಭವ ಇತ್ತು ಅಂದರೆ 1 ದಿನದ ಮರಿ ತೊಗೊಳ್ಳಿ. 1 ದಿನ ಮರಿ ಏನಕ್ಕಪ್ಪ ತೊಗೊಳ್ಳಿ ಹೇಳ್ತಿದ್ದೆ ಅಂದರೆ, ಅದಕ್ಕೆ 1 ದಿನ ಮರಿ ತಗೋತಂದರೆ ಅದು ಬೆಚ್ಚಗಿರಬೇಕು. ಒಂದು 3 ದಿನಕ್ಕೆ ಹೊರಡೋದಕ್ಕೆ ಅದ್ರ ಹೆಸರು ಹೇಳ್ತಾರೆ, ಸೊ ಬರ್ತಿಲ್ಲ, ಭಂಡಾರ ಏನೋ ಇರುತ್ತದು, ನೆನಪಾಗ್ತಿಲ್ಲ, ಸಾರಿ. ಓಕೆನಾ? 1 ದಿನ ಮರಿ ತಗೋತಂದರೆ ಅದಕ್ಕೆ ಬಿಸಿ ಇರಬೇಕು, ಸಾಕ ಕೊಡಬೇಕು. ನೀವು ಅದಕ್ಕೆ ಆದಂಥ ನಿಮ್ಮ ಶೆಡ್ಯೂಲ್ ಸೆಟಪ್ ಮಾಡಿರಬೇಕು. ಅದಕ್ಕೆ ಕರೆಂಟ್ ಇರಬೇಕು ಮೇನು. ಅಪ್ಪಿತಪ್ಪೇನೆ ಕರೆಂಟ್ ಹೋಗ್ಬಿಡ್ತಾರೆ, ಓವರ್ ಹೀಟ್ ಆಯ್ತು ಕೂಡ ಮರಿಗಳು ಸತ್ತೋಗ್ತವೆ. ನಿಮಗೆ ಹೀಟ್ ಎಷ್ಟು ಟೆಂಪ್ರೇಚರ್ ಕೊಡಬೇಕು ಮರಿಗಳಿಗೆ, ಎಷ್ಟು ಟೆಂಪ್ರೇಚರ್ ಮೇಂಟೈನ್ ಮಾಡಬೇಕು ಅನ್ನೋದೆಲ್ಲ ಪ್ರತಿಯೊಂದು ತಿಳ್ಕೊಂಡಿರಬೇಕು. ಆ ಥರ ಇದ್ದರೆ ಮಾತ್ರ ಒಂದು ದಿನ ಮರಿ ತೊಗೊಂಡೋಗಿ. ಇಲ್ವಾ, ನಿಮ್ಗೆ ಗೊತ್ತಿಲ್ವಾ, ಅಟ್ಲೀಸ್ಟು ಕಾಸ್ಟ್ ಜಾಸ್ತಿ ಆಗ್ಬೋದು. 1 ದಿನಕ್ಕೆ, 15 ದಿನಕ್ಕೆ, ತಿಂಗಳು ಮರಿಗೆ, 1 ತಿಂಗಳು 2 ತಿಂಗಳು ಮರಿ ಕಾಸ್ಟ್ ಜಾಸ್ತಿ ಆಗ್ಬೋದು. ಬೆಟರ್ದೇನು ನೀವು ನಾವು ಲಾಂಗ್ ಟೈಮ್ ಆದಮೇಲೆ ಮರಿ ಮಾಡಿಸ್ಕೊತೀನಿ, ತುಂಬ 1 ತಿಂಗಳು 2 ತಿಂಗಳು ಆದಮೇಲೆ ಅಂದರೆ 2 ತಿಂಗಳು ಮರಿ ತೊಗೊಂಡೋಗಿ, 1 ತಿಂಗಳು 2 ತಿಂಗಳು ಬೆಟರ್ದೇನು.
ಸಾಕೋದು ಅವ್ರಿಗೆ ಆಲ್ಮೋಸ್ಟ್ ಅದು ಮೇವು ತಿನ್ನೋದು ಕಲ್ತಿರುತ್ತೆ, ಈಟಿಂದೆಲ್ಲ ಆಲ್ರೆಡಿ ಮೇವು ತಿನ್ನೋದು ಕಲ್ತಿರುತ್ತೆ, ಆರು ಒಡೆ ಮೇಯ್ದು ಕಲ್ತಿರುತ್ತೆ. ನಾನು ಜಸ್ಟ್ ಅವನ್ನ ತಂದು ಸಾಗಾಣಿಕೆ ಮಾಡೋದು ಅಷ್ಟೇ, ಫುಡ್ ಹಾಕೋದು. ಸೊ ಈ ಥರ ಒಂದು ಇರುತ್ತೆ. ಓಕೆನಾ, ಇಷ್ಟು ಐಡಿಯಾ ಇರುತ್ತೆ. ಸೊ ಮೇಯ್ನ್ ಕರೆಂಟ್ ಇರಬೇಕು, ಶೆಡ್ ಇರಬೇಕು, ಜಾಗ ಇರಬೇಕು. ನೀವು ಇನ್ನೇನಪ್ಪ ಅದಕ್ಕೆ ಫುಡ್ಡು ಮೇಯ್ನು ಭತ್ತ, ರಾಗಿ, ಜೋಳ ಈ ಥರದ್ದೆಲ್ಲ ತಿನ್ನುತ್ತೆ. ಮತ್ತು ವೇಸ್ಟೇಜು, ನಿಮ್ಮ ಅಕ್ಕಪಕ್ಕ ಸಿಗುವಂಥದ್ದು ವೇಸ್ಟೇಜು, ಮನೇಲಿ ಯೂಸ್ ಮಾಡೋಂಥ ವೇಸ್ಟೇಜ್ ಅದನ್ನ ತಿನ್ನುತ್ತೆ. ಸೊ ಒಂದಷ್ಟಾಗ ಜಾಗ ಇತ್ತು ಅಂದರೆ ಆ ಜಾಗದಲ್ಲಿ ನೀವು ಹಸಿರು ಮೇವು, ಜೋಳ ಹಾಕೋಬೋದು, ರಾಗಿ ಹುಲ್ಲು ಹಾಕೋಬೋದು, ತಪ್ಪರೆ ಕೊತ್ತಂಬರಿ ಸೊಪ್ಪು, ಮತ್ತು ಈ ಸಬ್ಸಿಗೆ ಸೊಪ್ಪು ಇದೆಲ್ಲ ಬರುತ್ತೆ, ಅದೆಲ್ಲ ಸೊ ಚಿಲ್ಕೋತಂದರೆ ಅದನ್ನು ಕೂಡ ತಿನ್ನುತ್ತೆ. ಸೊ ಜಾಗ ನಮ್ಮದು ನೋಡಿ, ನೀವು ಅರ್ಧ ಎಕರೆ ಸಾಕ್ತಿದ್ದೀರಾ ಬೌಂಡ್ರಿ, ಸೊ ಅಕ್ಕಪಕ್ಕ ಎಲ್ಲ ಪಿಂಚಿನ ಹಾಕೋಬೇಕು ಅಥವಾ ಗ್ರೀನ್ ಮೆಸ್ ಹಾಕೋಬೇಕು. ಏನಕ್ಕೆ ಅಂದರೆ ನಾಯಿಗಳು ಮತ್ತು ಕೀರಗಳಿಂದ ಕಾಟನ್ನ ತಪ್ಪಿಸ್ಕೊಳ್ಳೋಕ್ಕೆ. ಇಲ್ಲ ನೀವು ಸಾಕಿ ವೇಸ್ಟ್ ಆಗಿಬಿಡುತ್ತೆ. ಓಕೆನಾ, ಇಷ್ಟು ಇರಬೇಕು. ಮೇನ್ ಜಾಗ ಇರಬೇಕು, ಶೆಡ್ ಇರಬೇಕು, ಮತ್ತು ನೀವು ನೋಡ್ಕೊಳ್ಳಿ ಇನ್ನೊಂದು ಮ್ಯಾನ್ ಪವರ್ ಒಬ್ರು ಇರಲೇಬೇಕು ಕೋಳಿ ನೋಡ್ಕೊಳ್ಳೋಕ್ಕೆ. ಸೊ ಒಬ್ರು ಇರಲೇಬೇಕು, ಮತ್ತು ಕರೆಂಟ್ ಇರಬೇಕು, ನೀರು ಇರಬೇಕು. ಇಷ್ಟೆಲ್ಲ ಇದ್ದರೆ ನೀವು ನಾಟಿ ಕೋಳಿ ಸಾಗಾಣಿಕೆ ಮಾಡ್ಬೋದು. ಇಲ್ಲ ಅಂದರೆ ನಾವು ನೋಡಿ ಇನ್ನೊಬ್ಬರ ಥರ ಜಾಗ ತೊಗೊಂಡು ನಾಟಿ ಕೋಳಿ ಸಾಗಾಣಿಕೆ ಮಾಡ್ತೀನಿ ಅಂದರೆ ಮಾಡೋಕ್ಕೆ ಹೋಗ್ಬೇಡಿ. ನಿಮ್ಮ ಸ್ವಂತ ಜಾಗ ಇರಬೇಕು, ಸ್ವಂತ ಎಲ್ಲ ಇರಬೇಕು. ಏನಕ್ಕೆ ಗೊತ್ತಾ, ಲಾಸ್ ಆದರೆ ನಮ್ಮದೇ ಲಾಸ್ ಆಗಲಿ. ನಾವು ನೋಡಿ ಬಾಡಿಗೆ ತಗೊಂಡು ಇಲ್ಲ ರೆಂಟ್ ತೊಗೊಂಡು ಜಾಗ ಸಾಗಾಣಿಕೆ ಮಾಡ್ತೀವಿ, ಏನೋ ಒಂದು ರಿಸಿಸ್ ಬಂದ್ಬಿಡ್ತು ಹೋಗ್ಬಿಡ್ತಂದ. ಸೊ ಈ ಕಡೆ ಲಾಸು ಅವ್ರಿಗೂ ಕೊಡಬೇಕು. ಅದಕ್ಕೆ ಸ್ವಂತ ಜಾಗ ಆಯಿತು ಅಂದರೆ ಏನು ಬೇಕಾದ್ರೂ ಮಾಡ್ಬೋದು. ಲಾಸ್ ಆದರೆ ನಮ್ಮದೇ ಲಾಸ್ ಆಗಲಿ. ಸೊ ನನ್ನ ಕೈಯಿಂದ ಹೋಗುತ್ತೆ, ನಾನು ಬೇರೆಯವ್ರಿಗೆ ಇನ್ನು ಕೊಡೋಂಗೆ ಇಲ್ಲ. ನಾವು ಇನ್ನೊಬ್ಬರು ಸಾಲ ಮಾಡಿಬಿಟ್ಟು ನಾವು ಇಲ್ಲಿ ಇನ್ವೆಸ್ಟ್ ಮಾಡ್ಕೋದ್ರೆ ಇಲ್ಲಿ ಕೈ ಹಿಡಿದಿದ್ದಾರೆ. ಸೊ ಅದು ಸಾಲನೂ ಆಯ್ತದೆ, ಈ ಕಡೆ ಇದು ಲಾಸ್ ಆಗುತ್ತೆ. ಸೊ ನೋಡ್ಕೊಂಡು ಬನ್ನಿ ಈ ಫೀಲ್ಡಿಗೆ, ಆರಾಮು ಮಸ್ತು ಸಾಕ್ಬೋದು, ಸಾಗಾಣಿಕೆ ಮಾಡೋದು. ಬಟ್ ಅದ್ರ ಕಡೆ ತಿಳ್ಕೊಂಡಿರ್ಬೇಕು, ಗಮನ ಕೊಡಬೇಕು. ನಾವು ಅದಕ್ಕೆ ಮಿಂಗಲ್ ಆಗಿಬಿಡ್ಬೇಕು. ನಂದು ಈ ಫೀಲ್ಡು ಕಣಪ್ಪ, ಇದ್ರ ಬಗ್ಗೆ ನಾಟಿಗಳು ಯಾವ ರೋಗ ಬರುತ್ತೆ, ಏನೇನು ಬರುತ್ತೆ, ಏನೇನು ಮಾಡಬೇಕು ಅನ್ನೋದೆಲ್ಲ ತಿಳ್ಕೊಬೇಕು. ಸೊ ಇಷ್ಟು ಹೇಳ್ತಾ, ಇನ್ನೇನು ಮಾಹಿತಿ ಬೇಕಾದ್ರೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ. ಇದರಲ್ಲೇ ತಪ್ಪು ಇತ್ತು ಅಂದರೆ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿದ್ಕೊಳ್ಳೋಣ. ಓಕೆ, ಬಾಯ್.